ಗಟ್ಟಿ ಆಗ್ಬಿಡ್ರೆ ಗಟ್ಟಿ ಆದರೆ ಗಿಡ ಒಣಗೋಗ್ಬೇಕು. ಅದಕ್ಕೆ ಅದರಲ್ಲಿ ಮಳ್ಳು ಮತ್ತು ಮಣ್ಣು ಗೊಬ್ಬರ 3 ಮಿಕ್ಸ್ ಮಾಡೋದು. ಇದು ಚಿಕ್ಕ ಬ್ಯಾಗ್ ಇದೆ, ನಮ್ಮ ಡಿಪಾರ್ಟ್ಮೆಂಟಲ್ಲಿ ಫಸ್ಟ್ ಬೆಳೆಯೋದು ಬ್ಯಾಗ್ ಇದೆ, ರೈಸಿಂಗ್ ಬ್ಯಾಗ್ ಚಿಕ್ಕ ಬ್ಯಾಗ್ 4x6 ಅಂತೇಳಿ. ಇದರಲ್ಲಿ ಬೆಳೆಸ್ಕೊಂಡು ಇದನ್ನು ದೊಡ್ಡ ಬ್ಯಾಗ್ಗಳಿಗೆ ಹಾಕ್ತಾರೆ. ಇದು 3 ತಿಂಗಳು ಬೆಳೆಸ್ತಾರೆ. ಇದ್ರಲ್ಲಿ 3 ತಿಂಗಳು ಬೆಳೆಸಿ ಆಮೇಲೆ ದೊಡ್ಡ ಬ್ಯಾಗ್ಗಳಿಗೆ ಹಾಕಿ ಇನ್ನು ಅಲ್ಲಿದಾವಲ್ಲ ಹಿಂದೆ ಆ ಬ್ಯಾಗ್ಗಳಿಗೆಲ್ಲ ಇದರಿಂದನೇ ಹಾಕೋದು. ಇದರಿಂದ ಅದಕ್ಕೆ ಹಾಕಿ ಇದು ಮಾಡ್ತಾರೆ. ಎಲ್ಲ ನರ್ಸರಿ ಖಾಲಿ ಇದೀಗ. ಈಗ ತುಂಬ್ತಾ ಇರೋದು ಟೈಮ್ ಬಂದ್ಬಿಟ್ಟು ಇನ್ನು ಅಕ್ಟೋಬರಿಂದ ಸ್ಟಾರ್ಟ್ ಮಾಡ್ತೀವಿ. ಅವಾಗ ಬಂದಿದ್ರೆ ಮಣ್ಣು ತುಂಬೋದು ಎಲ್ಲ ಇದಾಗುತ್ತೆ. ಈಗೆಲ್ಲ ಲಾಸ್ಟ್ ಇದು. ಆಮೇಲೆ ಇದೇನು ಗೊತ್ತಾ ಇದು ಈ ಚೇಂಬರು ಏನು ಚೇಂಬರ್ ಅದು ಸರ್ ನರ್ಸರಿ ಮಾಡೋದು ಚೇಂಬರ್ ಅಂತ ಗೊತ್ತಾ? ಇದು ಏನಕ್ಕೆ ಹಾಕ್ತಾರೆ ಗೊತ್ತಾ? ಸೊಳ್ಳೆಗ ಗಿಡಕ್ಕೆ ಸೊಳ್ಳೆ ಕಚ್ಚವ. ಬಿಸಿಲು ಮತ್ತು ಮಳೆ ಎರಡನ್ನೂ ಸರಿ ಪ್ರಮಾಣದಲ್ಲಿ ಗಿಡಗಳಿಗೆ ಹೀಟ್ ಬೇಕು. ಜಾಸ್ತಿ ಹೀಟಾದರೂ ಸುಟ್ಟೋಗ್ಬಿಡ್ತವೆ, ಕಮ್ಮಿ ಹೀಟಾದರೂ ಕಟ್ಟೋಗ್ಬಿಡ್ತವೆ. ಅದಕ್ಕೆ ಅದೇ ಮಾಡ್ತೀವಿ. ಜಾಸ್ತಿ ಬಿಸಿಲಾದರೆ ಬಿಸಿಲು ಹಿಡಿಬೇಕು, ಕಮ್ಮಿ ಹೀಟ್ ಆದಾಗ ಒಳಗಡೆ ಕಾವು ಬರುತ್ತೆ. ಮಳೆನೂ ಕೂಡ ಮಳೆ ಜೋರ ಬಿದ್ದರೂ ಮಳೆ ಎಲ್ಲ ಸಡನ್ನಾಗಿ ಬೀಳಕ್ಕೆ ಬಿಡಲ್ಲ ಅಂತ ಮಾಡೋದು. ಅದಕ್ಕೆ ಸಣ್ಣ ಗಿಡ ಇರ್ತಾವಲ್ಲ ಕೊಳ್ತೋಗ್ಬಿಡ್ತವೆ. ಕೆಲವು ಎಲ್ಲ ಸಸಿಗಳು ಬೆಳೆಯಲ್ಲ, ಎಲ್ಲ ಸಸಿಗಳು ನೆಳ್ಳಲ್ಲಿ ಬೆಳೆಯಲ್ಲ. ಅವು ಕೆಲವು ನೆಳ್ಳಲ್ಲೇ ಬೆಳೆಸಿ ಆಮೇಲೆ ಒಳಗಡೆ ಇಕ್ಕೋಬೇಕಾಗುತ್ತೆ. ಅದಕ್ಕೆ ಅದು ಡಿಸೆಂಬರ್ ಅಂತ ಮಾಡಿದ್ವಿ. ಅದರಿಂದ ಬೆಳೆಸಿ ತಿರ್ಗಾ ಗಿಡಗಳನ್ನ ದೊಡ್ಡ ಬ್ಯಾಗ್ ಪ್ಯಾಕೆಟ್ ಹಾಕಿ ಇದು ಮಾಡ್ತೀವಿ. ಅಡ್ಡ ಇಟ್ಕೋಬೇಕಿಲ್ಲ ಅಂದ್ರೆ ಆ ಕಡೆ ಕೂಡ ಬ್ಲ್ಯಾಕ್ ಬಂದಿರುತ್ತೆ. ಅಡ್ಡ ಇಟ್ಕೊಂಡು ಲ್ಯಾಂಡ್ ಪೇಪರ್ ಮಾಡಬೇಕು.